ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾವು ಈಗ ಇಲೆಕ್ಷನ್ ವಿಶೇಷವಾಗಿ ಕರ್ನಾಟಕದಲ್ಲಿ ಸೆಕೆಂಡ್ ಫೇಸ್ನಲ್ಲಿ ಇಲೆಕ್ಷನಿಗೆ ಹೋಗೋ 14 ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಒಂದು ವಿವರಣೆ, ವಿಶ್ಲೇಷಣೆ ಹಾಗೂ ಪ್ರಾಬೆಬಲ್ ವಿನ್ನಿಂಗ್ ಕ್ಯಾಂಡಿಡೇಟ್ ಬಗ್ಗೆ ಒಂದು ಅಪ್ಡೇಟ್ಸ್ ಕೊಡ್ತಾ ಇದ್ದೇವೆ. ಆ ಸೀರೀಸ್ನಲ್ಲಿ ಇವತ್ತು ನಾವು ತಮಗೆ ಶಿವಮೊಗ್ಗ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ತಮ್ಮ ಮುಂದೆ ಇಡ್ತೇವೆ. ಶಿವಮೊಗ್ಗ MP ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈ ಸಲ ಅಂದರೆ 2024ರಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋ ಕಂಟೆಸ್ಟೆಂಟ್ಸು BJP ಅಥವಾ NDA ಇಂದ BY ರಾಘವೇಂದ್ರ ಅವರು ಸಿಟ್ಟಿಂಗ್ MP ಕೂಡ ಹೌದು, ಹಾಗೂ ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅಂದರೆ ಫಿಲ್ಮ್ ಆ್ಯಕ್ಟರ್ ಶಿವರಾಜ್ ಕುಮಾರ್ ಅವರ ಹೆಂಡತಿ. ಹಾಗೂ ಇಲ್ಲಿ ಒಂದು ಮೂರನೇ ಕಂಟೆಸ್ಟೆಂಟ್ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು KS ಈಶ್ವರಪ್ಪ. ಅವರು ಒಂದು ಥರ BJPಯ ಬಂಡಾಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇವ್ರ ವಿಶ್ಲೇಷಣೆಯಲ್ಲಿ ಏನು ಬರುತ್ತೆ ನೋಡೋಣ. ಈಗ ಇದೇ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 2019ನಲ್ಲಿ BY ರಾಘವೇಂದ್ರ ಅವರು ವಿನ್ ಆಗಿದ್ರು. ಆವಾಗ ಕಂಟೆಸ್ಟ್ ಮಾಡಿದವರು JDS ಇಂದ ಮಧು ಬಂಗಾರಪ್ಪ. ಆವಾಗ ಕಾಂಗ್ರೆಸ್ನವರು ಇಲ್ಲಿ ಕಂಟೆಸ್ಟ್ ಮಾಡಿರಲಿಲ್ಲ. ಸೊ ವೋಟ್ ನೋಡೋದಾದರೆ 7,30,000 ವೋಟು BY ರಾಘವೇಂದ್ರ ಅವರು ಪಡ್ಕೊಂಡಿದ್ರು. 56.8% ಆಫ್ ಟೋಟಲ್ ಪೋಲ್ಡ್ ವೋಟ್ಸ್, 56.86% ವೋಟು ಇವರು BY ರಾಘವೇಂದ್ರ ಅವರು ಪಡ್ಕೊಂಡಿದ್ರು BJPಯಿಂದ 2019ನಲ್ಲಿ. ಹಾಗೂ ಮಧು ಬಂಗಾರಪ್ಪ JDSನಿಂದ 5,07,000 ವೋಟ್ಸ್ ಪಡ್ಕೊಂಡಿದ್ರು. ವೋಟ್ಸ್ ಪರ್ಸೆಂಟೇಜು 39.46. 2019ನಲ್ಲಿ 2,23,000 ವೋಟಲ್ಲಿ BY ರಾಘವೇಂದ್ರ ವಿನ್ ಆಗಿದ್ರು ಹಾಗೂ ಮಧು ಬಂಗಾರಪ್ಪ ಸೋತಿದ್ರು. ಇನ್ನು ನಾವು ಅದಕ್ಕಿಂತ ಒಂದು ಇಲೆಕ್ಷನ್ ಮುಂಚೆ ಹೋಗೋದಾದರೆ ಇಲ್ಲಿ 2018ನಲ್ಲಿ ಒಂದು ಬೈ ಇಲೆಕ್ಷನ್ ನಡೆಯುತ್ತೆ. ಆ ಬೈ ಇಲೆಕ್ಷನ್ನಲ್ಲಿ ಕೂಡ ಇದೇ ಕಂಟೆಸ್ಟ್ ಮಾಡಿದರು. ಯಾರು? BY ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪ. BY ರಾಘವೇಂದ್ರ ಅವರು ಆ ಟೈಮಲ್ಲಿ 50.73% ವೋಟ್ ತಗೊಂಡಿದ್ರು. ಹಾಗೂ ಮಧು ಬಂಗಾರಪ್ಪ 45.8% ವೋಟ್ ತಗೊಂಡು ಮಧು ಬಂಗಾರಪ್ಪ ಆ ಇಲೆಕ್ಷನಲ್ಲಿ ಕೂಡ ಸೋತಿದ್ರು. ಅಂದರೆ ಈ ಶಿವಮೊಗ್ಗ ಕಾನ್ಸ್ಟಿಟ್ಯೂಯೆನ್ಸಿ ರೈಟ್ ಫ್ರಮ್ 2000 ಇದಕ್ಕಿಂತ ಮುಂಚೆ, ಈ ಇಲೆಕ್ಷನ್ ಆಗೋಕ್ಕಿಂತ ಮುಂಚೆ ಇಲ್ಲಿ BY ರಾಘವೇಂದ್ರ ಅವ್ರ ತಂದೆ ಅಂದರೆ BS ಯಡಿಯೂರಪ್ಪ ಅವರು ಕಂಟೆಸ್ಟ್ ಮಾಡಿದರು. ಅವರು ಕೂಡ ವಿನ್ ಆಗಿದ್ರು. ಸೊ ಇನ್ನು ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ MLA ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ನೋಡೋದಾದರೆ ಇಲ್ಲಿ ಶಿವಮೊಗ್ಗ ರೂರಲ್, ಭದ್ರಾವತಿ, ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬ, ಸಾಗರ, ಬೈಂದೂರು, ಇದೆಲ್ಲ 7 ಕಾನ್ಸ್ಟಿಟ್ಯೂಯೆನ್ಸಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇದಾದರೆ ಬೈಂದೂರು ಒಂದು ಉಡುಪಿ ಡಿಸ್ಟ್ರಿಕ್ಟಿಂದ ಇದಕ್ಕೆ ಸೇರಿಕೊಂಡಿದೆ. ಸೊ 8 MLA ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಒಟ್ಟಾಗಿದೆ. ಇಲ್ಲಿ ವೋಟರ್ಸ್ ನೋಡೋದಾದರೆ ಇಲ್ಲಿ ಸರಿಸುಮಾರು 17,30,000 ವೋಟರ್ಸ್ ಇದ್ದಾರೆ. ಪುರುಷ ಮತದಾರರು 8,52,000 ಹಾಗೂ ಮಹಿಳಾ ಮತದಾರರು 8,78,000. ಟೋಟಲ್ 17,30,000 ಮತದಾರರಿದ್ದಾರೆ. ಇಲ್ಲಿ ಜಾತಿ ಲೆಕ್ಕಾಚಾರ ನೋಡೋಕೆ ಹೋದರೆ, ಜಾತಿ ಲೆಕ್ಕಾಚಾರ ಆದರೆ ಹಿಂದಿನ ಯಾವ ಇಲೆಕ್ಷನ್ ಕೂಡ ಜಾತಿ ಲೆಕ್ಕಾಚಾರದಲ್ಲಿ ವಿನ್ ಆಗಿಲ್ಲ. ಯಾಕಂದರೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈಡಿಗಾಸ್ ಇದ್ದಾರೆ ಮೆಜಾರಿಟಿಯಾಗಿ. ಈಡಿಗಾಸ್ ಫಸ್ಟ್ ಇದ್ದಾರೆ, ಆಮೇಲೆ ಒಕ್ಕಲಿಗ ಮತ್ತು ಲಿಂಗಾಯತ್ಸ್ ಎರಡೂ ಸೇರಿನೂ ಜಾಸ್ತಿ ಇದ್ದಾರೆ. SC/ST ಎರಡನೇ ಪ್ಲೇಸಲ್ಲಿದ್ದಾರೆ. ಈಡಿಗಾಸ್ ಆದಮೇಲೆ SC/ST. ಸಾಕಷ್ಟು ಮುಸ್ಲಿಂ ಮತದಾರರಿದ್ದಾರೆ, OBC ಅವರಿದ್ದಾರೆ, ಹಾಗೂ ಅದರ್ಸ್ ಅಂದರೆ ಹಿಂದುಳಿದ ಜಾತಿ, ಹಿಂದುಳಿದ ವರ್ಗದವರು ಇದ್ದಾರೆ. ಆದರೆ ಈ ಜಾತಿ ಲೆಕ್ಕಾಚಾರದಲ್ಲಿ ಯಾವುದು ಏನಾಗಲಿ, ಯಾಕಂದರೆ ಇವರು ಈಡಿಗಾಸ್ ಮೆಜಾರಿಟಿ ಇದ್ದರೂ BY ರಾಘವೇಂದ್ರ ಈಸ್ ಎ ವೀರಶೈವ ಕ್ಯಾಂಡಿಡೇಟ್. ಅವರು ವಿನ್ ಆಗ್ತಾ ಇದ್ದಾರೆ. ಅವ್ರ ತಂದೆನೂ ವಿನ್ ಆಗಿದ್ರು. 2014 ಇಲೆಕ್ಷನಲ್ಲಿ BS ಯಡಿಯೂರಪ್ಪನವ್ರು ವಿನ್ ಆಗಿದ್ರು. ಹೀಗೆ ಈ ಕಾನ್ಸ್ಟಿಟ್ಯೂನ್ಸಿಲಿ ಜಾತಿ ಲೆಕ್ಕಾಚಾರ ಹೇಳೋಕೆ ಮಾತ್ರ ಇದೆ, ಆದರೆ ಇಲೆಕ್ಷನ್ ರಿಸಲ್ಟ್ ಬರುವಾಗ ಜಾತಿ ಲೆಕ್ಕಾಚಾರದ ಪ್ರಕಾರ ರಿಸಲ್ಟ್ ಬರೋದಿಲ್ಲ. ಇವಾಗ ನಾವು ಕ್ಯಾಂಡಿಡೇಟ್ಸಿನ ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ BY ರಾಘವೇಂದ್ರ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಇದು ಹಿಂದುತ್ವದ ಭದ್ರಕೋಟೆ ಅಂತ ನಾವು ಹೇಳ್ಬೋದು.
ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಹಿಂದುತ್ವ ಇದೆ, RSS ಪ್ರಬಲವಾಗಿದೆ, ಮೋದಿ ಹವಾ ಸ್ಟ್ರಾಂಗ್ ಆಗಿದೆ, BJP ಹವಾ ಕೂಡ ಇದೆ, ಪ್ಲಸ್ 4 BJP MLAs ಇದ್ದಾರೆ, 1 JDS, ಈ ಸಲ BJP JDS ಅಲಯನ್ಸ್ ಆದ್ದರಿಂದ 5 MLAಗಳ ಸಪೋರ್ಟ್ BY ರಾಘವೇಂದ್ರ ಅವರಿಗೆ ಸಿಗುತ್ತೆ. ಮತ್ತು ಇವರು ಎಕ್ಸ್ಪೀರಿಯನ್ಸ್ ಆಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಇದು ಅವರ ಪ್ಲಸ್ ಪಾಯಿಂಟ್. ಆದರೆ ಅವರು ಮೈನಸ್ ಪಾಯಿಂಟ್ ಏನು ನೋಡೋದಾದರೆ, ಒಂದನೇದಾಗಿ ಯಾವುದೇ ಮೇಜರ್ ಪ್ರಾಜೆಕ್ಟ್ ಇವರು ಶಿವಮೊಗ್ಗಕ್ಕೆ ತರಲಿಲ್ಲ. ಆದರೆ ಕಳೆದ ಸಾರಿ ಶಿವಮೊಗ್ಗ ಏರ್ಪೋರ್ಟ್ ಒಂದು ಇನಾಗ್ರೇಷನ್ ಆಗಿತ್ತು, ಅದು ಕೂಡ ಇವರು ಮಾಡಿದ್ದು ಅಂತ ಇವರಿಗೇನು ಕ್ರೆಡಿಟ್ ಬರೋ ಥರ ಕಾಣಲಿಲ್ಲ. ಆದರೂ ಏರ್ಪೋರ್ಟ್ ಒಂದು ಮಾಡಿದ್ದಾರೆ. ಮೇಜರ್ ಪ್ರಾಜೆಕ್ಟ್ ಯಾವುದೂ ಶಿವಮೊಗ್ಗಕ್ಕೆ ಬರಲಿಲ್ಲ. ಮತ್ತು ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ VISL ಇದು ಪುನಶ್ಚೇತನಕ್ಕಾಗಿ ಯಾವುದೇ ಪ್ರಯತ್ನ ಮಾಡಿಲ್ಲ ಅನ್ನೋದು ಕ್ಷೇತ್ರದ ಜನರಿಗೆ ಇವ್ರ ಮೇಲಿರೋ ಅಸಮಾಧಾನ. ಮತ್ತು ಈ ಸಲ ಮೇಜರ್ ಪ್ರಾಬ್ಲಮ್ ಈಸ್ KS ಈಶ್ವರಪ್ಪ ಕುರುಬ ಸಮಾಜದವರು ಹಾಗೂ ಇವರು BJPಯಿಂದ ಸಪ್ರೇಟಾಗಿ ಸ್ಪರ್ಧೆ ಮಾಡ್ತಾರೆ. ಇವರು ಏನಾದರೂ ಈ ಹಿಂದುಳಿದ ವರ್ಗಗಳ ಮತದಲ್ಲಿ ಅಟ್ಲೀಸ್ಟ್ ಲ್ಯಾಕ್ ಆಫ್ ವೋಟ್ಸ್ ಏನಾದ್ರು ಇವರು ತಗೊಳ್ಳೋಕ್ಕೆ ಸಾಧ್ಯ ಆದರೆ ಅದು ನಮ್ಮ BY ರಾಘವೇಂದ್ರಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸಬಹುದು ಅಂತ ನಮ್ಮ ಲೆಕ್ಕಾಚಾರ. ಇನ್ನು ಗೀತಾ ಶಿವರಾಜ್ಕುಮಾರ್ ಬಗ್ಗೆ ನಾವು ಹೇಳೋದಾದರೆ, ಗೀತಾ ಶಿವರಾಜ್ಕುಮಾರ್ ಪ್ಲಸ್ ಪಾಯಿಂಟ್ ಏನಂದರೆ ಕಾಂಗ್ರೆಸ್ ಗೌರ್ಮೆಂಟಿನ ಪಂಚ ಗ್ಯಾರಂಟಿಗಳು, ಫ್ರೀ ಬಸ್ಸು, ಫ್ರೀ ಎಲೆಕ್ಟ್ರಿಸಿಟಿ, 2,000 ರೂಪಾಯಿ ಹತ್ತೆಗೆ, 3,000 ರೂಪಾಯಿ ಅನ್ಎಂಪ್ಲಾಯ್ಡ್ಗೆ, ಇದೆಲ್ಲ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಪ್ಲಸ್ ಬಂಗಾರಪ್ಪನವ್ರ ಮಗಳು ಅನ್ನೋದು ಕ್ಷೇತ್ರದಲ್ಲಿ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗಿದೆ. ಪ್ಲಸ್ ಜಾತಿ, ಈಡಿಗ ವೋಟರ್ಸ್, ಇದರೊಳಗೆ ನಾನು ಹೇಳ್ದಂಗೆ ಈಡಿಗ ವೋಟರ್ಸ್ ತುಂಬ ಇದ್ದಾರೆ, ಅದು ಇವ್ರ ಕೈ ಹಿಡಿಬೋದು, ಇದು ಪ್ಲಸ್ ಪಾಯಿಂಟ್ ಆಗಿದೆ. ಈಗ ಪ್ರೆಸೆಂಟ್ ಸ್ಟೇಟಲ್ಲಿ ಮಿನಿಸ್ಟರ್ ಆಗಿರುವಂಥ ಮಧು ಬಂಗಾರಪ್ಪ ಇವರ ಸಹೋದರ, ಇದು ಎಲ್ಲ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ. ಆದರೆ ಇವರು ಮೈನಸ್ ಪಾಯಿಂಟ್ ಏನಂದರೆ, ಇವ್ರದ್ದು ಅಲ್ಲಿ ಕ್ಷೇತ್ರದಲ್ಲಿ ಸುತ್ತಾಡಿದಾಗ ನಮ್ಗೆ ಗೊತ್ತಾಗಿರೋ ಮೈನಸ್ ಪಾಯಿಂಟ್ ಅಂದರೆ, ಬರೀ ಇಲೆಕ್ಷನ್ ಇದ್ದಾಗ ಬರ್ತಾರೆ ಹೋಗ್ತಾರೆ, ಸೊ ಇಲ್ಲಿ ಪರ್ಮನೆಂಟ್ ಆಗಿ ಇರೋದಿಲ್ಲ ಅನ್ನುವಂಥದ್ದು ಅಲ್ಲೂ ಇಡೀ ಕ್ಷೇತ್ರದಲ್ಲಿ ಅದು ಪ್ರಚಾರ ಆಗಿದೆ. ಮತ್ತು ಕಾಂಗ್ರೆಸ್ MLAs ಬರೀ 3 ಜನ ಇರೋದು ಇಡೀ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, 3 MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 3 MLA, ಬಾಕಿ 5 ನಾನ್ ಕಾಂಗ್ರೆಸ್ ಇದ್ದಾರೆ, ಅದು ಮೈನಸ್ಸು. ಮತ್ತು ಕುಟುಂಬ ರಾಜಕಾರಣ, ಬಂಗಾರಪ್ಪನ ಮಗ, ಇನ್ನೊಂದು ಮಗಳು, ಹೀಗೆ ಕುಟುಂಬ ರಾಜಕಾರಣ ಇವರಿಗೆ ಮೈನಸ್ ಆಗಿ ಪರಿಗಣಿಸ್ಬೋದು. ಇನ್ನು ಈ ಕ್ಷೇತ್ರದಲ್ಲಿ ನಮ್ಮ ಚಾನೆಲ್ ಒಂದು ಡೇಟಾ ಕಲೆಕ್ಟ್ ಮಾಡಿ ವಿನ್ನಿಂಗ್ ಪ್ರೊಬೆಬಿಲಿಟಿ ನೋಡೋದಾದರೆ, ನಮ್ಮ ಚಾನಲ್ನವ್ರು ಮಾಡಿದ್ದು ಯಾವುದೇ ಇಲೆಕ್ಷನು, ನಮ್ಮ ಒಪಿನಿಯನ್ ಪೋಲ್ಗಳಾಗಲಿ ಸರ್ವೆ ಆಗಲಿ ನಮಗೆ ಸಂಬಂಧ ಇಲ್ಲ. ನಮ್ಮವರೇ ಕ್ಷೇತ್ರದಲ್ಲಿ ಸಂಚಾರ ಮಾಡಿಕೊಂಡು ನಾವೇ ಕೊಲೇಟ್ ಮಾಡಿ ಡೇಟಾ ತಗೊಂಡ್ರೆ, ಇಲ್ಲಿ BY ರಾಘವೇಂದ್ರ ಇವತ್ತಿಗೂ ಕೂಡ ಈಶ್ವರಪ್ಪನವರು ಅಗೇನ್ಸ್ಟ್ BJP ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೂ ಕೂಡ ನಮ್ಮ ಚಾನಲ್ನವರು ನಾವು ಕಲೆಕ್ಟ್ ಮಾಡಿದಾಗ ನಮಗೂ ಬರ್ತಾ ಇರೋ ವಿನ್ನಿಂಗ್ ಆ್ಯಸ್ ಆನ್ ಟುಡೇ, ನಾಳೆ ಚೇಂಜ್ ಆದರೂ ಆಗ್ಬೋದು, ಆ್ಯಸ್ ಆನ್ ಟುಡೇ BY ರಾಘವೇಂದ್ರ ಈಸ್ 60% ವಿನ್ನಿಂಗ್ ಚಾನ್ಸ್, ಗೀತಾ ಶಿವರಾಜ್ಕುಮಾರ್ ಈಸ್ 40%, whereas ಈಶ್ವರಪ್ಪ ಈಸ್ ನಾಟ್ ಎಟ್ ಆಲ್ ಶೋನ್ ಇನ್ ದ ಪರ್ಸೆಂಟೇಜ್ ವೈಸ್ ವಿನ್ನಿಂಗ್ ಪ್ರಾಬೆಬಿಲಿಟಿಯಲ್ಲಿ. ವಿನ್ನಿಂಗ್ ಪ್ರಾಬೆಬಿಲಿಟಿಲಿ ಎರಡೇ ಕಾಣ್ತಾ ಇದೆ, 60% BY ರಾಘವೇಂದ್ರ, 40% ಗೀತಾ ಶಿವರಾಜ್ಕುಮಾರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಚಾನೆಲ್ನ ಒಂದು ವಿಶ್ಲೇಷಣೆ ಶಿವಮೊಗ್ಗ ಪಾರ್ಲಿಮೆಂಟ್ರಿ ಕ್ಷೇತ್ರದ ಬಗ್ಗೆ ಹಾಗೂ ವಿನ್ನಿಂಗ್ ಪ್ರಾಬೆಬಿಲಿಟಿ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಾವು ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ, ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.